औदुंबर निवासी भक्ताभिमानी राजा अधिराज सद्गुरु शिव चिदंबरेश्वर महाराज की जय। दास राजा राम महाराज की जय। ಸಂತ ಶ್ರೇಷ್ಠ ರಾಜಾರಾಮ ಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು ಕರ್ಕಿಹಳ್ಳಿ. ಅಧ್ಯಾಯ 68. ಕುರುಬರ ಸ್ತ್ರೀ. स्वामी दर्शनासी यात्रा बहुत येती, स्वामी दर्शनासी यात्रा बहुत येती, धन गरिते होते वृद्ध एक, धन गरिते होते वृद्ध एक, स्वामी दर्शनासी यात्रा बहुत येती, स्वामी दर्शनासी यात्रा बहुत येती, आली दर्शनासी शिरहट्टी माझारे, आली दर्शनासी शिरहट्टी माझारे, पाहे डोळे भर चिदंबरा, पाहे डोळे भर चिदंबर, स्वामी दर्शनासी यात्रा बहुत येती, स्वामी दर्शनासी यात्रा बहुत येती, म्हणते म्हातारे निवाले हे मन, म्हणते म्हातारे निवाले हे मन, चिदंबर चरण देखताचे, चिदंबर चरण देखताचे, स्वामी दर्शनासे यात्रा बहुत येती, स्वामी दर्शनासे यात्रा बहुत येती, दास म्हणे झाले देहाचे सार्थक, दास म्हणे झाले देहाचे सार्थक, म्हातारी ते देख उद्धरिले, म्हातारी ते देख उद्धरिले, स्वामी दर्शनासी यात्रा बहुत येती, स्वामी दर्शनासी यात्रा बहुत येती, धन गरिते होती वृद्ध एक, धन गरिते होती वृद्ध एक, स्वामी दर्शनासी यात्रा बहुत येती, स्वामी दर्शनासी यात्रा बहुत येती, स्वामी दर्शनासी यात्रा बहुत येती. ಸ್ವಾಮಿ ಶ್ರೀ ಚಿದಂಬರರು ಶಿರಹಟ್ಟಿ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ ಕಾಲದಲ್ಲಿ ಅವರ ದರ್ಶನಾಕಾಂಕ್ಷಿಗಳಾಗಿ ಜನ ಸಮುದಾಯವು ದೂರ ದೂರದಿಂದಲೇ ಬರುತ್ತಿತ್ತು. ದರ್ಶನಕ್ಕಾಗಿ ಸರತಿಯ ಸಾಲಿನಲ್ಲಿ ಕಾಯ್ದು ದರ್ಶನ ಪಡೆದುಕೊಳ್ಳಬೇಕಾಗುತ್ತಿತ್ತು. ಹೀಗೆ ಕೂಡಿದ ಒಂದು ದಿನ ಸರತಿಯ ಸಾಲಿನಲ್ಲಿ ಒಬ್ಬ ವೃದ್ಧಳು ಸ್ವಾಮಿಯ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಂತುಕೊಂಡಿದ್ದಳು. ಸರತಿಯಂತೆ ಅವಳ ಸರತಿ ಬಂದಿತು. ದರ್ಶನ ಪಡೆದುಕೊಂಡು ನಮಸ್ಕರಿಸಿ ಮನಸಾರೆ ಸ್ವಾಮಿಯನ್ನು ನೋಡಿ ಆನಂದಿತಳಾದಳು. ಸ್ವಾಮಿಯ ಚರಣವನ್ನೇ ತದೇಕ ದೃಷ್ಟಿಯಿಂದ ನೋಡತೊಡಗಿದಳು. ನೋಡುತ್ತಾ ನೋಡುತ್ತಾ ಅವಳ ಮನಸ್ಸು ಸ್ವಾಮಿಯ ಚರಣದಲ್ಲಿಯೇ ಸ್ಥಿರೀಕರಿಸಿ ಸ್ವಾಮಿಯ ಧ್ಯಾನ ಮಾಡುತ್ತಾ ನಿಂತಳು. ಆ ವೃದ್ಧಳು ಜೀವನ್ಮುಕ್ತಳಾಗಿ ಸ್ವಾಮಿಯ ಪಾದಾರವಿಂದದಲ್ಲಿಯೇ ಲೀನಳಾದಳು. ಅವಳ ಮನೆಯಲ್ಲಿ ಒಬ್ಬಳೇ ಮಗಳಿದ್ದಳು. ಇನ್ನೂ ಚಿಕ್ಕ ವಯಸ್ಸು. ಮನೆ ಕೆಲಸ ಮಾಡುತ್ತಿರುವಾಗ ಈ ವೃದ್ಧಳು ಮನೆಯ ಬದಿಯ ಮನೆಯವರೊಂದಿಗೆ ಸ್ವಾಮಿಯ ದರ್ಶನಕ್ಕೆ ಹೋಗಿದ್ದರಿಂದ ಇವಳಿಗೆ ಗೊತ್ತಿರಲಿಲ್ಲ. ವೃದ್ಧಳು ಬಹಳ ವೇಳೆಯವರೆಗೆ ಮನೆಗೆ ಬಾರದ್ದರಿಂದ ಸಂಶಯದಿಂದ ಮನೆ ಕೆಲಸ ಬಿಟ್ಟು ಹುಡುಕುತ್ತಾ ಸ್ವಾಮಿಯ ಸನ್ನಿಧಿಗೆ ಬಂದಳು. ಸ್ವಾಮಿಯನ್ನು, ಸ್ವಾಮಿ, ನಿನ್ನ ದರ್ಶನಕ್ಕೆಂದು ಬಂದ ನನ್ನ ತಾಯಿ ಎಲ್ಲಿರುವಳು, ತೋರಿಸು ಎಂದು ಕೇಳಿದಳು. ಬಹು ದುಃಖದಿಂದ ಪ್ರಲಾಪಿಸತೊಡಗಿದಳು. ದೇವ, ನನ್ನ ತಾಯಿಯ ವಿನಃ ನನಗೆ ಆಶ್ರಯದಾತರು ಯಾರೂ ಇಲ್ಲ. ಈ ಜಗತ್ತೇ ಶೂನ್ಯವಾಗಿದೆ. ನನ್ನ ತಾಯಿಯಂತೂ ಮೃತಳಾದಳೆಂದು ತಿಳಿಯಿತು. ಮುಂದೆ ನನ್ನ ಗತಿ ಏನು? ನನಗೆ ಸಹಾಯ ಮಾಡುವವರು ಯಾರು ಎಂದು ಶೋಕಿಸುತ್ತಿದ್ದಳು. ಸ್ವಾಮಿ ಅವಳನ್ನು ಸಮೀಪಕ್ಕೆ ಕರೆದು ಅವಳಿಗೆ ಬಹುಪರಿಯಿಂದ ತಿಳಿಸಿ ಹೇಳಿದರು. ಅವಳು ಸಹ ಸ್ವಾಮಿಯ ಭಕ್ತಳಾಗಿದ್ದುದರಿಂದ, ನಾನು ಪರದೇಶಿಯಾದೆ, ನನ್ನನ್ನು ರಕ್ಷಿಸುವ ನನ್ನ ತಾಯಿಯ ಪ್ರಾಣವನ್ನು ಏಕೆ ತೆಗೆದುಕೊಂಡೆ? ನಿನ್ನ ದರ್ಶನ ಪಡೆದು ತಾಯಿ ಬರುವಳೆಂದು ನಾನು ತಿಳಿದುಕೊಂಡಿದ್ದೆ. ಅವಳ ಪ್ರಾಣಹರಣ ಮಾಡಲು ನೀನೇ ಕಾರಣನು ಎಂದು ಅಳತೊಡಗಿದಳು. ಅದಕ್ಕೆ ಶ್ರೀ ಚಿದಂಬರನು, ತಾಯಿ, ಇದು ನನ್ನ ಕೆಲಸ ಅಲ್ಲ, ಈಶ್ವರನ ಸೃಷ್ಟಿ ನಿಯಮ. ಅದು ನನ್ನಿಂದ ಹೇಗೆ ಆಗುವುದು? ಸುಮ್ಮನೆ ಅಪವಾದ ಕೊಡಬಾರದು ಎಂದು ಹೇಳಲು ಯುವತಿಯು, ಸ್ವಾಮಿ, ಏನೇ ಹೇಳು, ಆದರೆ ನಿನ್ನಲ್ಲಿಗೆ ಬಂದ ನನ್ನ ತಾಯಿಯನ್ನು ನೀನು ತಂದುಕೊಡಲೇಬೇಕು. ನೀನು ಅವಳನ್ನು ತಂದುಕೊಡುವವರೆಗೆ ನಿರ್ಜನ ವೃತ್ತದಿಂದ ಇರುವೆನು. ಇಲ್ಲವೇ ನನ್ನ ಪ್ರಾಣವನ್ನು ತೆಗೆದುಕೋ. ಇದು ನನ್ನ ದೃಢ ಸಂಕಲ್ಪ ಎಂದು ಹೇಳಿ ಅಂದಿನಿಂದಲೇ
ಆಹಾರ ನೀರು ಬಿಟ್ಟು ಬಿಟ್ಟಳು. 3 ದಿನಗಳು ಕಳೆದವು. ಸ್ವಾಮಿಯ ಸನ್ನಿಧಿಯಲ್ಲಿಯೇ ಉಪವಾಸ ಮುಂದುವರಿಯಿತು. ಸ್ವಾಮಿಯು ಎಷ್ಟೇ ಸಮಾಧಾನಪಡಿಸಿದರೂ ವ್ಯರ್ಥವಾಯಿತು. ನೀನು ನನ್ನ ತಾಯಿಯನ್ನು ತಂದುಕೊಡಬೇಕು, ಇಲ್ಲವೇ ನಾನು ಮರಣ ಹೊಂದಬೇಕು. ಬೇರೆ ಮಾರ್ಗವೇ ಇಲ್ಲ ಎಂದು ಸ್ಪಷ್ಟವಾಗಿ ನುಡಿದಳು. ಸ್ವಾಮಿ ಚಿದಂಬರನಿಗೆ ಅಂತಃಕರಣ ಬಂದಿತು. ನಿನ್ನ ತಾಯಿಯನ್ನು ತಂದುಕೊಡುತ್ತೇನೆ, ಚಿಂತಿಸಬೇಡ ಎಂದು ಹೇಳಿದರು. ನೀವು ಮಾತಾಡುತ್ತಾ ಆನಂದದಿಂದ ಕಾಲ ಕಳೆಯಬಹುದು. ಸಂತೋಷವಾಗಿರು. ನೀನು ಇಂದು ರಾತ್ರಿ ಜಾಗೃತವಾಗಿರು. ನಿನ್ನ ತಾಯಿಯೂ ಬರುವಳು. ಯಾವಾಗ ಬಂದು ದರ್ಶನ ಕೊಡುವಳೋ ತಿಳಿಯದು. ನಿನ್ನ ಇಚ್ಛೆ ಪೂರ್ಣವಾಗಬೇಕಾದರೆ ನೀನು ಜಾಗೃತವಾಗಿರಬೇಕು. ಅಪ್ಪಿತಪ್ಪಿ ನಿದ್ದೆ ಮಾಡಿಬಿಟ್ಟರೆ ದರ್ಶನವಿಲ್ಲದೆ ಹಾಗೆ ಕೂಡಬೇಕಾದೀತು. ಎಚ್ಚರವಾಗಿರು ಎಂದು ಹೇಳಿದರು. ಈ ವಿಷಯ ಎಷ್ಟೇ ಗುಪ್ತವಾಗಿ ಇಟ್ಟರೂ ಅದು ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತಾ ಎಲ್ಲರಿಗೂ ತಿಳಿದು ಬಿಟ್ಟಿತು. ಭಕ್ತರು, ಪುರಜನರು, ಪಂಡಿತರು, ಊರ ಎಲ್ಲ ಜನರು ಸತ್ತು ಹೋದ ಅವಳ ತಾಯಿಯನ್ನು ಸ್ವಾಮಿಯು ಮತ್ತೆ ಹೇಗೆ ತರುವನು? ಈ ಅಸಂಭವ ಕಾರ್ಯ ಹೇಗೆ ಜರುಗುವುದು? ನೋಡಬೇಕು. ಸ್ವಾಮಿಯು ತಾನಾಡಿದ ಮಾತನ್ನು ಮಾಡಿ ತೋರಿಯೇ ಇರುವನು. ಇದು ಹೇಗೆ ಜರುಗುವುದು? ಇದು ಸ್ವಾಮಿಗೆ ತಿಳಿದ ವಿಷಯ. ಕಾದು ನೋಡಬೇಕು ಎಂದು ಕಾತರರಾಗಿದ್ದರು. ಇತ್ತ ಸ್ವಾಮಿಯು ಮತ್ತೊಮ್ಮೆ, ತಾಯಿ, ನೀನು ಅಕಸ್ಮಾತ್ ನಿದ್ದೆ ಮಾಡಿಬಿಟ್ಟರೆ ನಿನ್ನ ತಾಯಿಯು ಪುನಃ ತಿರುಗಿ ಹೋಗಿ ಬಿಡುವಳು. ಸುಮ್ಮನೆ ನನಗೆ ಅಪವಾದ ಕೊಡಬೇಡ, ತಿಳಿಯಿತೆ ಎಂದು ಮತ್ತೊಮ್ಮೆ ಎಚ್ಚರಿಕೆ ನೀಡಿದರು. ತಾಯಿಯ ದರ್ಶನ ಆದರೆ ಸಾಕು ಎಂದು ಕಾತರಳಾಗಿದ್ದ ಯುವತಿಯು ಅಂದು ನಿದ್ರೆ ಹೋಗದೆ ಎಚ್ಚರದಿಂದ ಇರಲು ನಿರ್ಧರಿಸಿದಳು. ಸಾಯಂಕಾಲವಾಗಿ ದೀಪಾರಾಧನೆ ಆಯಿತು. ಆನಂದದಿಂದ ತನ್ನ ತಾಯಿಯ ದರ್ಶನವಾಗುವುದೆಂಬ ಆನಂದ ಅವಳಲ್ಲಿ ಮೂಡಿತು. ಚಿದಂಬರನನ್ನು ಧ್ಯಾನ ಮಾಡುತ್ತಾ ಮೈಮರೆತಳು. ಸ್ವಾಮಿಯು ತನ್ನ ತಾಯಿಯನ್ನು ತಂದು ಕೊಡಲು ಒಪ್ಪಿಕೊಂಡಿದ್ದರು. ತನ್ನ ಭಾಗ್ಯವೆಂದೇ ತಿಳಿದಳು. ಅವಳ ತಾಯಿಯು ವೃದ್ಧಳಾಗಿದ್ದು ಒಂದೇ ಕಣ್ಣು ಕಾಣಿಸುತ್ತಿತ್ತು. ಕುರುಪಿಯೂ ಆಗಿದ್ದಳು. ತನ್ನ ಮಗಳನ್ನು ಪ್ರೀತಿಯಿಂದ ರಕ್ಷಿಸುತ್ತಿದ್ದಳು. ಚಿದಂಬರನಲ್ಲಿ ಅಮೋಘವಾದ ಭಕ್ತಿಯನ್ನು ಇಟ್ಟಿದ್ದಳು. ಮುಂತಾಗಿ ಅವಳ ರೂಪವನ್ನು ಧ್ಯಾನಿಸಿಕೊಂಡಳು. ಮಧ್ಯರಾತ್ರಿಯ ಸಮಯವಾಗಿರಬಹುದು. ಅವಳ ತಾಯಿಯು ಬಂದಳು. ಉಭಯತರ ಸಮಾಗಮ ಸಂಭಾಷಣೆ ನಡೆಯಿತು. ಚಿದಂಬರನು ಕೃಪೆ ಮಾಡಿದರೆ ಯಾವುದು ಅಸಾಧ್ಯ ಎಂದು ಸ್ವಾಮಿಯನ್ನು ಉಭಯತರು ಸ್ಮರಿಸಿದರು. ಆನಂದಾಶ್ರುಗಳನ್ನು ಉದುರಿಸಿದರು. ಇದೇ ರೀತಿ ಸುಮಾರು 1 ತಿಂಗಳ ಕಾಲ ಯಥಾಪ್ರಕಾರ ಪ್ರತಿದಿನ ರಾತ್ರಿ ಬರುವುದು, ದರ್ಶನ ಕೊಡುವುದು, ಪ್ರೀತಿಯ ಮಾತುಕತೆಗಳು ನಡೆದವು. ಅವರ ಆನಂದಕ್ಕೆ ಪಾರವೇ ಇಲ್ಲದಾಯಿತು. ಸೂರ್ಯೋದಯದ ಹೊತ್ತಿಗೆ ತಾಯಿ ಮಾಯವಾಗಿ ಬಿಡುತ್ತಿದ್ದಳು. ಒಂದು ದಿನ ತಾಯಿಯ ಸಂಗಡ ಮಾತನಾಡುತ್ತಾ ಕಾಲ ಕಳೆಯುವಾಗಲೇ ನಿದ್ರೆ ಬಂದಿತು. ಮಲಗಿದಳು. ಸೂರ್ಯೋದಯದ ಪೂರ್ವದಲ್ಲಿಯೇ ತಾಯಿಯು ಮಾಯವಾದಳು. ಮರುದಿನ ರಾತ್ರಿ ಸಂಪೂರ್ಣ ಜಾಗೃತವಾಗಿದ್ದರೂ ತಾಯಿಯು ಬರಲಿಲ್ಲ. ಅವಳಿಗೆ ತುಂಬ ದುಃಖವಾಯಿತು. ತನ್ನ ಅಪರಾಧದ ಅರಿವಾಯಿತು. ತಾಯಿ ಇರುವಾಗಲೇ ತಾನು ನಿದ್ದೆ ಮಾಡಿದ್ದಕ್ಕಾಗಿ ಶಪಿಸಿಕೊಂಡಳು. ಸ್ವಾಮಿಯು ಮಾಡಿದ ಆಜ್ಞೆಯನ್ನು ಜ್ಞಾಪಕಕ್ಕೆ ತಂದುಕೊಂಡಳು. ಸ್ವಾಮಿಗೆ ಸಾಷ್ಟಾಂಗ ನಮಿಸಿದಳು. ನನಗೆ ತಾಯಿಯ ದರ್ಶನ ಮಾಡಿಸಿದ ನೀನು ಪೂರ್ಣ ಬ್ರಹ್ಮನಾಗಿರುವಿ ಎಂದು ಅಂದಳು. ಆದರೆ ನನ್ನ ಅಪರಾಧದಿಂದಲೇ ನಾನು ತಾಯಿಯ ದರ್ಶನ ಮಾಡಿಕೊಳ್ಳುವುದನ್ನು ಕಳೆದುಕೊಂಡೆ. ನಿನ್ನ ವಾಕ್ಯವನ್ನು ನಾನು ಪಾಲಿಸಲಿಲ್ಲ. ನಿನ್ನ ಲೀಲೆಯು ಅಗಾಧವಾದುದು. ನನ್ನ ಮನಸ್ಸು ನಿನ್ನ ಅನುಗ್ರಹದಿಂದ ಆನಂದಿತವಾಗಿದೆ. ನಿನ್ನ ಮಾಯೆ ಹರಿಹರ ಬ್ರಹ್ಮಾದಿಗಳಿಗೂ ತಿಳಿಯದು. ಅಂದ ಮೇಲೆ ನನ್ನ ಪಾಡೇನು ಎಂದು ಸ್ವಾಮಿಗೆ ಶಿರಸಾಷ್ಟಾಂಗ ಹಾಕಿದಳು. ಸ್ವಾಮಿ ಅವಳನ್ನು ಹತ್ತಿರ ಬರಮಾಡಿಕೊಂಡು ಆಶೀರ್ವದಿಸಿದರು. ಕೆಲ ಉಪದೇಶಪರ ಸಂಭಾಷಣೆಯನ್ನು ಮಾಡಿ ಅವಳಿಗೆ, ತಾಯಿ, ನೀನು ಮುಂದುವರೆದು ಜೀವನ್ಮುಕ್ತಳಾಗುವಿ ಎಂದು ಕೃಪಾದೃಷ್ಟಿಯಿಂದ ನೋಡಿ ಅವಳನ್ನು ಅನುಗ್ರಹಿಸಿದರು. ನಿರೋಪ ಪಡೆದಳು. ಅವಳಿಗೆ ದುಃಖ ತಡೆಯದೆ ಕಣ್ಣೀರು ಉದುರಿದವು. ಚೇತರಿಸಿಕೊಂಡು, ದೇವ ಪರಮಾತ್ಮ, ದೀನಬಂಧು, ಆಪದ್ಬಾಂಧವ, ತಾಯಿಯನ್ನು ಕಳೆದುಕೊಂಡ ನನ್ನನ್ನು ನೀನು ಕೈಬಿಟ್ಟೆಯ. ನಾನು ಅನಾಥಳಾದೆನು. ಮುಂದೆ ನನ್ನ ಗತಿ ಏನು ಎಂದು ಪ್ರಾರ್ಥಿಸಿದಳು. ಆಗ ಸ್ವಾಮಿಯು, ತಾಯಿ, ನೀನು ದುಃಖಿಸಬೇಡ. ನಿನಗೆ ನಾನೇ ತಾಯಿ ಎಂದು ತಿಳಿದು ಜೀವಿಸು. ನೀನು ಅಪೇಕ್ಷಿಸಿದಾಗ ನಿನಗೆ ದರ್ಶನ ಕೊಟ್ಟು ರಕ್ಷಿಸುವೆ. ನೀನು ಸುಖವಾಗಿ ನಿರ್ಭಯವಾಗಿ ಇರು. ಕೊನೆಗೆ ನೀನು ನನ್ನಲ್ಲಿಯೇ ಲೀನಳಾಗುವಿ ಎಂದು ತಿಳಿ. ನೀನು ಆಧ್ಯಾತ್ಮ ಜೀವನ ನಡೆಸುತ್ತಾ ಕ್ಷೇತ್ರಯಾತ್ರೆಯನ್ನು ಮಾಡುತ್ತಾ ಮಹಾಪುರುಷರ ದರ್ಶನ ಪಡೆಯುತ್ತಾ ಸಾಗು. ದೇವರ ದರ್ಶನ ಮಾಡಿಕೊ. ಪ್ರತಿ ಗ್ರಾಮದವರು ನನ್ನ ಆಶೀರ್ವಾದ ಬಲದಿಂದ 4 ಸೇರು ಅಕ್ಕಿ 1 ರೂಪಾಯಿ ಕೊಟ್ಟು ಸಹಾಯ ಮಾಡುವರು. ಅದರ ಸದುಪಯೋಗ ಮಾಡಿಕೊಂಡು ನಾಮ ಸಂಕೀರ್ತನೆ ಮಾಡುತ್ತಾ ಗ್ರಾಮದಿಂದ ಗ್ರಾಮಕ್ಕೆ ಸಂಚರಿಸುತ್ತಾ ಹೋಗು. ದೇಶ ಪರ್ಯಟನೆ ಮಾಡಿ ಒಂದು ದಿನ ಜೀವನ್ಮುಕ್ತಳಾಗುವಿ. ಜೀವನ ಪರ್ಯಂತರ ನನ್ನ ಅನುಗ್ರಹದಿಂದ ತೊಂದರೆಗಳು ಬಾರವು. ಸದ್ಧರ್ಮದಿಂದ ನಡೆ ಎಂದು ಉಪದೇಶಿಸಿ ಕಳುಹಿಸಿದರು. ಅವಳು ತಾಯಿಯ ಆಜ್ಞೆಯಂತೆ, ಸ್ವಾಮಿಯ ಆಜ್ಞೆಯಂತೆ ನಡೆಯುತ್ತಾ ಹೊರಟಳು. ಸ್ವಾಮಿಯು ಜಗತ್ತಿಗೆ ತಾಯಿಯಾಗಿ ರಕ್ಷಿಸುವ ತಂದೆಯಾಗಿ ಜ್ಞಾನ ಕೊಡುವನು, ಮಿತ್ರನಾಗಿ ಸಹಾಯ ಮಾಡುವನು, ಮುಕ್ತಿಯನ್ನು ನೀಡುವ ದಾರಿ ತೋರಿಸುವನು. ಮುಗ್ಧ ಕುರುಬ ಸ್ತ್ರೀಯನ್ನು ರಕ್ಷಿಸಿದ